ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನವ್ಯ ವಿನಯ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನು ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು, ತಮ್ನೈಲ್ ನೋಡಿದರೆ ಗೊತ್ತಾಗಿರುತ್ತೆ. ಇಟ್ಸ್ ಮೈ ಸ್ವರ ಬೇಬಿ ಬರ್ಡೇ ಲಾಗ್. ಇವತ್ತು ನನ್ನ 2ನೇ ಮಗಳು ಸ್ವರ ಪುಟಾಣಿದು ಹುಟ್ಟಿದಬ್ಬ. ಹ್ಯಾಪಿ ಬರ್ಡೇ ಸ್ವರ ಬೇಬಿ. ಅದಕ್ಕೆ ಇವತ್ತು ನಾವೆಲ್ಲ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀವಿ. ಇವರಿಬ್ಬರು ರೆಡಿಯಾಗಿದ್ದಾರೆ, ನನ್ನ ಮಕ್ಕಳು. ನಾವು ಕೂಡ ಹೊರಡ್ತಾ ಇದ್ದೀವಿ. ನೀವು ನಮ್ಮ ವಿಡಿಯೋಸ್ನ ಹೊಸದಾಗಿ ನೋಡ್ತಾ ಇರೋರಾಗಿದ್ದರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಸ್ಕಿಪ್ ಮಾಡ್ದೇನೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಊರಿಂದ ನಮ್ಮ ಅಜ್ಜಿ ಮತ್ತು ನಮ್ಮ ಅಮ್ಮ ಬಂದಿದ್ದರು. ಅವರೂ ಕೂಡ ಹೊರಟಿದ್ದಾರೆ. ಹೋಗ್ತಾ ಇದ್ದೀವಿ ಈಗ ದೇವಸ್ಥಾನಕ್ಕೆ. ಇಲ್ಲೇ ಹತ್ತಿರದಲ್ಲಿರುವ ಬಸವಣ್ಣನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಸವಣ್ಣನ ದೇವಸ್ಥಾನದಲ್ಲಿ ಪೂಜೆ ದರ್ಶನ ಎಲ್ಲ ಚೆನ್ನಾಗಾಯಿತು. ನೆಕ್ಸ್ಟ್ ಇಲ್ಲೇ ಹತ್ತಿರದಲ್ಲಿರುವ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ವ್ಯೂಸ್ ನೋಡಿ ತುಂಬ ಚೆನ್ನಾಗಿದೆ. ಇಲ್ಲಿ ಭತ್ತ ಎಲ್ಲ ನಾಟಿ ಮಾಡಿದ್ದಾರೆ. ಪಕ್ಷಿಗಳು ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ. ಇದೇ ನೋಡಿ ನಮ್ಮ ಶಿವಮೊಗ್ಗದ ಸಾಯಿಬಾಬಾ ಟೆಂಪಲ್. ನೋಡಿ ತುಂಬ ಚೆನ್ನಾಗಿದೆ. ನೀವು ಕೂಡ ವಿಸಿಟ್ ಮಾಡಿ. ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಪೂಜೆ ಆಗೋವರೆಗೂ ವೆಯ್ಟ್ ಮಾಡಲಿಲ್ಲ, ಇನ್ನೂ ಟೈಮ್ ಇತ್ತು. ಮನೆಯಲ್ಲಿ ಗೆಸ್ಟ್ ಎಲ್ಲ ಬರ್ತಾಯಿದ್ರು, ಹಾಗಾಗಿ ದರ್ಶನ ಮಾಡ್ಕೊಂಡು ಮನೆಗೆ ಹೊರಟ್ವಿ. ನಾವು ಮನೆಗೆ ಬಂದ್ವಿ. ಆಲ್ರೆಡಿ ಡೆಕೋರೇಷನ್ ಅವರು ಬಂದು ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನೋಡಿ. ನಾವಿವತ್ತು ನಮ್ಮ ಸ್ವರ ಬೇಬಿ ಬರ್ಡೇಗೆ ಜಂಗಲ್ ಥೀಮಿನ ಡೆಕೋರೇಷನನ್ನು ಮಾಡೋಕ್ಕೆ ಹೇಳಿದ್ವಿ. ನಾವು ಮಾಸ್ಕ್ ಈವೆಂಟ್ ಅವ್ರಿಗೆ ಈ ಡೆಕೋರೇಷನನ್ನು ಕೊಟ್ಟಿದ್ದೀವಿ. ಹೇಗೆ ಮಾಡ್ತಾರೆ ಅಂತ ನೋಡೋಣ. ನೋಡಿ ವಿನಯ್ ಅವರು ಕೂಡ ಇಲ್ಲೇ ಇದ್ದಾರೆ, ಹಾಯ್ ಮಾಡ್ತಾ ಇದ್ದಾರೆ. ನಮ್ಮ ಪಾಪು ಊಟ ಮಾಡ್ತಾ ಇದ್ದಾಳೆ, ಅಮ್ಮ ಊಟ ಮಾಡಿಸ್ತಾ ಇದ್ದಾರೆ ಅವಳಿಗೆ. ಅವಳು ಅಲ್ಲಿ ಡೆಕೋರೇಷನ್ ಮಾಡೋದನ್ನು ನೋಡಕ್ಕೆ ಹೋಗಬೇಕು ಈಗ. ಅಕ್ಕ ತಂಗಿ ಇಬ್ಬರು ಬಲೂನಲ್ಲಿ ಆಟ ಆಡ್ಕೊತ ಕೂತಿದ್ದಾರೆ. ಟೈಮ್ ಪಾಸ್ ಆಗ್ತಾಯಿದೆ ಚೆನ್ನಾಗಿ ಇಬ್ಬರಿಗೂ. ನಮ್ಮ ಚೆರಿಲಿಗೆ ಇವತ್ತು ಅವಳದೇ ಬರ್ಡೇ ಅನ್ನೋ ಫೀಲಲ್ಲಿದ್ದಾಳೆ. ಯಾಕಂದರೆ ಅವಳು ಫಸ್ಟ್ ಬರ್ಡೇ ಇದ್ದಾಗ ತುಂಬ ಹಠ ಮಾಡ್ತಾಯಿದ್ಲು ಅವಳು. ಮಮ್ಮಿ ನಾನು ಕೇಕ್ ಕಟ್ ಮಾಡ್ತೀನಿ ಕೇಕನ್ನು ಅಂತ ಹೇಳ್ತಾ ಇದ್ಲು. ಆಯಿತು ನೀನೇ ಕಟ್ ಮಾಡು ಅಂತ ಹೇಳಿದ್ದೀವಿ. ನೋಡಿ ಡೆಕೋರೇಷನ್ ಮಾಡುವಾಗ ಯಾವ ರೀತಿ ಬಲೂನನ್ನು ಊದ್ತಾರೆ ಅಂತ ಮಿಷಿನಲ್ಲಿ ಮಾಡ್ತಾ ಇದ್ದಾರೆ. ಮಾಸ್ಕ್ ಈವೆಂಟ್ ಅವರು ಶಿವಮೊಗ್ಗದ. ನೋಡಿ ಮದನ್ ಕೂಡ ಬಂದಿದ್ದಾರೆ ನಮ್ಮ ಮನೆಗೆ. ಅವ್ರ ಮನೆದು ಲಾಗ್ ಒಂದು ಇನ್ನೂ ಬಾಕಿ ಇದೆ. ಫೈನಲಿ ಜಂಗಲ್ ಥೀಮಿನ ಬರ್ಡೇ ಡೆಕೋರೇಷನ್ ರೆಡಿಯಾಗಿದೆ.
ನೋಡೋಣ ಬನ್ನಿ ಯಾವ ರೀತಿ ಮಾಡಿದ್ದಾರೆ ಅಂತ. ಇದು ನೋಡಿ ಎಂಟ್ರೆನ್ಸಲ್ಲಿ ಹೀಗೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಸ್ಕ್ ಈವೆಂಟ್ಸ್ ಶಿವಮೊಗ್ಗದವರು. ನೀವು ಕೂಡ ಏನಾದರೂ ಫಂಕ್ಷನ್ಸ್ ಇದ್ದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಬಡ್ಜೆಟ್ ಫ್ರೆಂಡ್ಲಿಯಾಗಿ ಮಾಡಿಕೊಡ್ತಾರೆ. ಮತ್ತು ಎಲ್ಲ ರೀತಿಯ ಇವೆಂಟ್ಗಳಿಗೂ ಕೂಡ ಡೆಕೋರೇಷನ್ ಮಾಡ್ತಾರೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತ. ಈಗ ಆಲ್ರೆಡಿ ತುಂಬ ಜನ ಕೇಳ್ತಾ ಇದ್ರು, ನಾನು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಫೋಟೋಸ್ ಅಪ್ಲೋಡ್ ಮಾಡಿದಾಗ ಡೆಕೋರೇಷನ್ ಎಲ್ಲ ಎಲ್ಲಿ ಮಾಡಿಸಿದ್ದು ಯಾರು ಅಂತ ಕೇಳ್ತಾ ಇದ್ರು. ಇವ್ರದ್ದು ಡೀಟೇಲ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೋಡ್ಬೋದು. ಥ್ಯಾಂಕ್ ಯು ಮಾಸ್ಕ್ ಈವೆಂಟ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಡೆಕೋರೇಷನ್. You made our daughter birthday so special from this beautiful jungle theme decoration. Thank you so much. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ಡೇ ಸ್ಟಾರ್ಟ್ ಆಗುತ್ತೆ. ನೋಡಿ ಫೋಟೋ ಸೆಷನ್ ಸ್ಟಾರ್ಟ್ ಆಗಿದೆ ನಮ್ಮ ಬೇಬಿದು. ಅವಳು ಏರ್ ಬ್ಯಾಂಡ್ ಏನೂ ಹಿಡ್ಕೊತಾನೇ ಇಲ್ಲ, ಹಾಗಾಗಿ ಚೇರಲ್ಲೇ ಫೋಟೋಸ್ ತೆಗೆಸ್ಕೊತಾ ಇದ್ದಾಳೆ. ಕೇಕನ್ನು ಕೂಡ ನಾವು ಜಂಗಲ್ ಥೀಮಲ್ಲೇ ಮಾಡೋಕ್ಕೆ ಹೇಳಿದ್ದೀವಿ, ಬಟ್ ನನಗದು ಫೋಟೋಸ್ ತೆಕ್ಕೊಳ್ಳೋಕ್ಕಾಗಿಲ್ಲ. ಎಲ್ಲ ರೆಡಿಯಾಗಿದೆ, ಗೆಸ್ಟ್ಸ್ ಎಲ್ಲ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ಊಟಕ್ಕೆಲ್ಲ ಟೇಬಲ್ನ ಅರೇಂಜ್ ಮಾಡ್ತಾ ಇದ್ದಾರೆ. ಇನ್ನೂ ತುಂಬ ಜನ ಗೆಸ್ಟ್ ಬರೋರು ಇದ್ದಾರೆ. ನಮ್ಮ ಬೇಬಿ ನೋಡಿ ರೆಡಿಯಾಗಿ ಹೊಸ ಡ್ರೆಸ್ ಹಾಕ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾಳೆ ಕೇಕ್ ಕಟ್ ಮಾಡೋಕ್ಕೆ. ಹ್ಯಾಪಿ ಬರ್ತ್ಡೇ ಸ್ವರ ಬೇಬಿ. ನೋಡಿ ಕೇಕ್ ಕಟಿಂಗ್ ಸೆಷನ್ ಎಲ್ಲ ಮುಗೀತು, ಈಗ ಊಟದ ಸೆಷನ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ ಮಕ್ಕಳದೆಲ್ಲ ಫೋಟೋ ಸೆಷನ್ಸ್ ಸ್ಟಾರ್ಟ್ ಆಗಿದೆ. ನಮ್ಮ ಪಾಪು ನೋಡಿ ಸೈಕಲ್ ಮೇಲೆ ಕೂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾಳೆ. ನೋಡಿ ಗಿಫ್ಟ್ಸ್ ಎಲ್ಲ ಈಗಲೇ ಯೂಸ್ ಮಾಡ್ತಾ ಇದ್ದಾರೆ. ಹೆಸರು ಮಾತ್ರ ಸ್ವರಂದು, ಎಲ್ಲ ಗಿಫ್ಟ್ಸು ತಗೊಳ್ತಾ ಇರೋದು ಮಾತ್ರ ಚೆರಿಲ್. ನನ್ನ ಮಗಳ ಬರ್ತಡೆಗೆ ವಿಶ್ ಮಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು, ಮಾಡದೇ ಇದ್ದವರಿಗೂ ಕೂಡ ಶುಭ ಹಾರೈಸಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್.